ಅಧ್ಯಾಯ 2 ಶ್ಲೋಕ 70. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್. ವಿಸರ್ಗ ಆದ ನಂತರ ಪ ಅಕ್ಷರ ಬರೋದ್ರಿಂದ ಫಕಾರವನ್ನು ಹೇಳ್ತೇವೆ. ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿಮಾಪ್ನೋತಿ ನ ಕಾಮಕಾಮಿ ಸಶಾಂತಿಮಾಪ್ನೋತಿ ನ ಕಾಮಕಾಮಿ. ಹೇಳಿಕೊಡುವುದನ್ನು ಅನುಸರಿಸಿ ಆಪೂರ್ಯಮಾಣಮಚಲ ಪ್ರತಿಷ್ಠಂ ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿಮಾಪ್ನೋತಿ ನ ಕಾಮಕಾಮಿ ಸಶಾಂತಿಮಾಪ್ನೋತಿ ನ ಕಾಮಕಾಮಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿಮಾಪ್ನೋತಿ ನ ಕಾಮಕಾಮಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಂ. ಆಪೂರ್ಯಮಾಣಂ ಅಂದ್ರೆ ಸದಾ ತುಂಬುತ್ತಿರುವ, ಎಲ್ಲ ಕಡೆಗಳಿಂದಲೂ ಪರಿಪೂರ್ಣವಾಗಿಯೂ, ಅಚಲ ಪ್ರತಿಷ್ಠಂ ಅಂದ್ರೆ ಸ್ಥಿರವಾಗಿ ನೆಲೆಸಿರುವ, ಅಚಲವಾಗಿ ಇರುವ, ಸಮುದ್ರಂ ಅಂದ್ರೆ ಸಮುದ್ರವನ್ನು, ಇನ್ನು ಹಿಡಿಸಲಾರದಷ್ಟು ತುಂಬಿ ತುಳುಕುತ್ತಿರುವ, ಸ್ಥಿರವಾಗಿರುವ ಸಮುದ್ರ. ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್. ಆಪಃ ಅಂದ್ರೆ ನೀರು, ಪ್ರವಿಶಂತಿ ಅಂದ್ರೆ ಪ್ರವೇಶಿಸುತ್ತವೆ. ಅನೇಕ ನದಿಗಳ ನೀರು ಪ್ರವೇಶಿಸುತ್ತವೆ. ನೀರಿನಿಂದ ತುಂಬಿ ತುಳುಕುತ್ತಿದ್ದರೂ ಅಚಲ ಪ್ರತಿಷ್ಠವಾಗಿ ಅತ್ತಿತ್ತ ಅಲ್ಲಾಡದೆ ಅಂತಹ ಸಮುದ್ರವನ್ನು ಎಲ್ಲ ಕಡೆಗಳಿಂದಲೂ ಹರಿದು ಬರುತ್ತಿರುವ ನೀರು ಹೇಗೆ ಪ್ರವೇಶಿಸುತ್ತಿರುವುದೋ, ಆದರೂ ಅದು ತಾನು ಇದ್ದಂತೆಯೇ ಯಾವ ವಿಕಾರವೂ ಇಲ್ಲದೆ ಹೇಗೆ ಇದ್ದುಕೊಂಡಿರುವುದೋ ಅದರಂತೆ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ. ತದ್ವತ್ ಅಂದರೆ ಅದರಂತೆ, ಸರ್ವೇ ಅಂದರೆ ಎಲ್ಲ, ಕಾಮಃ ಅಂದರೆ ಆಸೆಗಳು, ಯಂ ಯಾರಲ್ಲಿ, ಪ್ರವಿಶಂತಿ ಪ್ರವೇಶಿಸುತ್ತವೋ, ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಸಹ ಅಂದರೆ ಆ ವ್ಯಕ್ತಿಯು, ಶಾಂತಿಂ ಶಾಂತಿಯನ್ನು, ಆಪ್ನೋತಿ ಪಡೆಯುತ್ತಾನೆ. ಉಮ್ಮಳ ಉಂಟು ಮಾಡದಂತೆ ಎಲ್ಲ ಆಸೆಗಳೂ ಯಾವನನ್ನು ಪ್ರವೇಶಿಸುತ್ತವೆಯೋ ಅವನೇ ಶಾಂತಿಯನ್ನು ಪಡೆಯುತ್ತಾನೆ. ನ ಕಾಮಕಾಮಿ ಆಸೆಗಳನ್ನು ಪಡುವವನಲ್ಲ. ವಿಷಯಗಳು ಹತ್ತಿರದಲ್ಲಿದ್ದರೂ ಕಾಮಗಳು ಅಂದರೆ ಆಯಾ ಇಚ್ಛೆಗಳು ಎಲ್ಲ ಕಡೆಗಳಿಂದಲೂ ಸಮುದ್ರವನ್ನು ಪ್ರವೇಶಿಸುತ್ತಿರುವ ನದಿಗಳಂತೆ ಯಾವ ಪುರುಷನನ್ನು ವಿಕಾರಗೊಳಿಸದೆ ಪ್ರವೇಶಿಸುತ್ತಿರುವವೋ ಎಲ್ಲವೂ ಯಾವನ ಆತ್ಮನಲ್ಲಿಯೇ ಅಡಗುವವೇ ಹೊರತು ಅವನನ್ನು ತಮ್ಮ ವಶಪಡಿಸಿಕೊಳ್ಳುವುದಿಲ್ಲವೋ ಅವನು ಶಾಂತಿಯನ್ನು ಪಡೆಯುತ್ತಾನೆ. ನ ಕಾಮಕಾಮಿ ಅವುಗಳನ್ನೇ ಅಂದರೆ ಬಯಸುವ ವಿಷಯಗಳನ್ನು ಇಚ್ಛಿಸುತ್ತಿರುವ ಸ್ವಭಾವವುಳ್ಳವನು ಯಾವನೋ ಅವನು ಕಾಮಕಾಮಿಯು. ನದಿಗಳ ನೀರು
ಹೇಗೆ ಸಾಗರವನ್ನು ಪ್ರವೇಶಿಸುವುವೋ ಹಾಗೆಯೇ ಎಲ್ಲ ಕಾಮಗಳು ಯಾವನನ್ನು ಪ್ರವೇಶಿಸುವುವೋ ಅವನು ಶಾಂತಿಯನ್ನು ಹೊಂದುತ್ತಾನೆ. ಕಾಮಗಳನ್ನು ಬಯಸುವವನು ಹೊಂದಲಾರನು. ಆಸೆಗಳು, ಐಂದ್ರಿಯಕ ಪ್ರಲೋಭನೆಗಳು ಇವುಗಳ ಬೆನ್ನು ಹತ್ತಿ ಹೋಗುವ ಮನುಷ್ಯನದು ಒಂದು ರೀತಿ. ಆಂತರ್ಯದಲ್ಲಿ ಸಂಪೂರ್ಣ ಶಾಂತಿ ಸ್ಥಿರತೆಗಳಿರುವ ಅನೇಕ ಬಗೆಯ ಕಡು ಬಯಕೆಗಳು ಅವನಿಗೆ ಸ್ವಲ್ಪವೂ ತೊಂದರೆಯಾಗದಂತೆ ಅವನೊಳಕ್ಕೆ ಹೋಗುತ್ತಿರುವವೋ ಅಂಥ ಮನುಷ್ಯನದು ಇನ್ನೊಂದು ರೀತಿ. ಅವನ ಆಸೆಗಳು, ಇನ್ನೊಬ್ಬರ ಆಸೆಗಳು ಎಲ್ಲವೂ ಅವನಿಗೆ ಯಾವುದೇ ಉಮ್ಮಳ ಉಂಟು ಮಾಡದಂತೆ ಅವನೊಳಕ್ಕೆ ಹೋಗುತ್ತಿರುತ್ತವೆ. ಅಂತಹ ಮನಸ್ಸಿನ ಸ್ವಭಾವವನ್ನ ಇಲ್ಲಿ ಸಾಗರಕ್ಕೆ ಹೋಲಿಸಲಾಗಿದೆ. ಕೋಟಿ ಕೋಟಿ ಗ್ಯಾಲನ್ಗಳಷ್ಟು ನೀರು ವಿವಿಧ ನದಿಗಳ ಮೂಲಕ ಸಾಗರವನ್ನ ಸೇರುತ್ತಿದ್ರೂ ಸಾಗರದ ನೀರಿನ ಮಟ್ಟ ಸ್ವಲ್ಪ ಕೂಡ ಬದಲಾಗೋದಿಲ್ಲ. ನದಿಗಳ ನೀರು ಹಗಲು ರಾತ್ರಿ ಬಂದು ಸಮುದ್ರಕ್ಕೆ ಬೀಳ್ತಾ ಇರುತ್ತೆ. ಆದರೂ ಸಮುದ್ರ ಕಟ್ಟೆಯೊಡೆದು ಹೋಗೋದಿಲ್ಲ. ಅದರಲ್ಲಿಯೂ ಮಳೆಗಾಲದಲ್ಲಿ ಹೆಚ್ಚು ನೀರು ಅದನ್ನು ತುಂಬುತ್ತೆ. ಆದರೂ ಸಾಗರವು ಒಂದೇ ರೀತಿ ಇರುತ್ತೆ, ಸ್ಥಿರವಾಗಿರುತ್ತೆ. ಅದು ಪ್ರಕ್ಷುಬ್ಧ ಆಗೋದಿಲ್ಲ, ತನ್ನ ದಡದ ಮಿತಿಯನ್ನ ಮೀರೋದಿಲ್ಲ, ತನ್ನ ಮೇರೆಯಲ್ಲಿಯೇ ಇರುತ್ತೆ. ಅದರಲ್ಲಿ ಸ್ವಲ್ಪವೂ ನೀರು ಹೆಚ್ಚಾಗೋದಿಲ್ಲ. ಅದರಂತೆಯೇ ದೊಡ್ಡ ಬರಗಾಲ ಬಂದು ಮಳೆಯೇ ನಿಂತು ಹೋದ್ರೂ, ನದಿಗಳೆಲ್ಲ ಬತ್ತಿ ಹೋದ್ರೂ ನೀರು ಸ್ವಲ್ಪವೂ ಕಡಿಮೆ ಆಗೋದಿಲ್ಲ. ಬರುವ ಅಥವಾ ಬಾರದಿರುವ ನೀರಿನಿಂದ ಸಮುದ್ರ ಉಬ್ಬೋದೂ ಇಲ್ಲ, ತಗ್ಗೋದೂ ಇಲ್ಲ. ಅದರಂತೆಯೇ ಪಂಚೇಂದ್ರಿಯಗಳ ಮೂಲಕ ಅಸಂಖ್ಯಾತ ವಿಷಯಗಳು ಮನಸ್ಸಿನ ಮೇಲೆ ಹರಿದರೂ ಪರಿಪೂರ್ಣನಾದ ವ್ಯಕ್ತಿಯಲ್ಲಿ ಯಾವ ವಿಧವಾದ ತಳಮಳವಾಗಲಿ ಚಂಚಲತೆಯಾಗಲಿ ಕಾಣೋದಿಲ್ಲ. ಹಗಲು ರಾತ್ರಿ ಈ ಪ್ರಪಂಚದ ಸುದ್ದಿ ಸಮಾಚಾರಗಳನ್ನ ಪಂಚೇಂದ್ರಿಯಗಳು ಇವನಿಗೆ ತರುತ್ತಾ ಇರುತ್ತವೆ. ಆದರೆ ಅವನು ಇದರಿಂದ ಉಬ್ಬಿ ಹೋಗೋದಿಲ್ಲ. ಹಿಂದೆ ಹೇಗೆ ಇದ್ದನೋ ಅನಂತರವೂ ಹಾಗೆಯೇ ಇರ್ತಾನೆ. ಅವನು ಇಂದ್ರಿಯದ ಸುದ್ದಿ ಸಮಾಚಾರಗಳಿಗೆ ಬಾಧಿತನಾಗಿ ಹೋಗೋದಿಲ್ಲ. ಅವೆಲ್ಲ ಇವನಲ್ಲಿ ಬರುತ್ತೆ. ಒಳ್ಳೆಯದು, ಕೆಟ್ಟದ್ದು, ಸ್ತುತಿ, ನಿಂದೆ, ಸುಖ, ದುಃಖ, ದ್ವಂದ್ವ ಅನುಭವಗಳೆಲ್ಲ ಬೀಳ್ತಾ ಇದ್ರು ಅವನು ಅಸಂಗನಾಗಿರುವನು. ಯಾರು ವಿಷಯಗಳ ನಡುವೆ ವಾಸಿಸುತ್ತಿದ್ದರೂ, ವಿಷಯಗಳೊಡನೆ ಅನಿವಾರ್ಯವಾಗಿ ಸಂಪರ್ಕವನ್ನ ಬೆಳೆಸಿದರೂ ಸಹ ತನ್ನ ಸ್ವರೂಪದಲ್ಲಿ ತಾನಿರುತ್ತಾನೋ ಅಂತಹವನನ್ನ ಪರಿಪೂರ್ಣ ವ್ಯಕ್ತಿ, ನಿಜವಾದ ಸನ್ಯಾಸಿ ಅಂತ ಕರೀತಾರೆ. ಅಂತಹವರು ಮಾತ್ರ ನಿಜವಾದ ಶಾಂತಿಯನ್ನ ಮತ್ತು ಆನಂದವನ್ನ ಕಂಡುಕೊಳ್ಳುವರು ಅಂತ ಕೃಷ್ಣ ಹೇಳ್ತಿದ್ದಾನೆ. ಯಾರು ಭೋಗಗಳಿಗಾಗಿ ಹಂಬಲಿಸುತ್ತಾರೋ ಅಂಥವರಿಗೆ ಶಾಂತಿಯೂ ದೊರಕೋದಿಲ್ಲ, ಆನಂದವೂ ದೊರಕೋದಿಲ್ಲ ಅಂತ ಭಗವಂತ ಹೇಳ್ತಿದ್ದಾನೆ. ಬಯಕೆಗಳನ್ನ ಬಯಸುವವನು ಎಂದೂ ಪರಿಪೂರ್ಣ ಶಾಂತಿಯನ್ನ ಗಳಿಸೋದಿಲ್ಲ. ಯಾರು ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿಯನ್ನ ಹೊಂದಿರ್ತಾನೋ, ಬಾಹ್ಯ ಪ್ರಪಂಚದ ಇಂದ್ರಿಯಾಸಕ್ತ ವಿಷಯಗಳು ಅವನಲ್ಲಿ ಯಾವ ಮೋಹವನ್ನೂ ಉಂಟು ಮಾಡದೇ ಇರುವುದೋ ಅಂತಹವನು ಶಾಂತಿ ಮತ್ತು ಆನಂದದಿಂದ ಬದುಕ್ತಾನೆ. ಬಾಹ್ಯ ಪ್ರಪಂಚದ ವಸ್ತುಗಳು ತಮ್ಮ ಇರುವಿಕೆಯಿಂದ ತಾವಾಗಿಯೇ ಮನುಷ್ಯನನ್ನ ಪೀಡಿಸೋದಿಲ್ಲ. ವ್ಯಕ್ತಿಯು ಬಾಹ್ಯ ಪ್ರಪಂಚದತ್ತ ಆಸಕ್ತಿ ವ್ಯಕ್ತಪಡಿಸಿ ಅದರ ಬೆನ್ನಟ್ಟಿ ಹೋಗಿ ಕೊನೆಗೆ ತತ್ತರಿಸಿ ಹೋಗ್ತಾನೆ. ಯಾವನು ತನ್ನೊಳಗೆ ಪ್ರಚಂಡವಾದ ಶಕ್ತಿ ಸ್ಥಿರತೆಗಳನ್ನು ಸ್ಥಾಪಿಸಿಕೊಂಡಿರುವನೋ, ಸುತ್ತಮುತ್ತಣ ಈ ಎಲ್ಲ ಆಕರ್ಷಣೆಗಳು ಯಾವನಿಗೆ ಯಾವ ವ್ಯತ್ಯಾಸವನ್ನೂ ಮಾಡಲಾರವೋ ಅಂಥವನು ಪೂರ್ಣವಾಗಿ ಶಾಂತಿಯಿಂದಿರುವನು, ಸ್ಥಿರವಾಗಿರುವನು.